ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ ಡಿಜಿಟಲ್ ಕಂಟೆಂಟ್. ನಾನು ಶಕುಂತಲಾ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಮಹತ್ವಾಕಾಂಕ್ಷೆಯ ಚಿತ್ರವೆನಿಸಿರುವಂತಹ ರಾಮಾಯಣ ಸಿನಿಮಾ ತನ್ನ ಮೊದಲ ಅಧಿಕೃತ ಟ್ರೇಲರ್ ಮೂಲಕ ಜಾಗತಿಕ ಮಟ್ಟದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ವಿಶ್ವದಾದ್ಯಂತ ಅಪಾರ ನಿರೀಕ್ಷೆಯನ್ನು ಹುಟ್ಟುಹಾಕಿರುವ ಈ ಚಿತ್ರದ ಟ್ರೇಲರ್ ಬಿಡುಗಡೆಯಾದಂತಹ ಕೇವಲ 4 ದಿನಗಳಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ 800 ಮಿಲಿಯನ್ಗೂ ಅಧಿಕ ವೀಕ್ಷಣೆಗಳನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಮೂಡಿಸಿದ ಈ ರಾಮಾಯಣ ಟ್ರೇಲರ್. ಈ ಮಹಾಕಾವ್ಯದಲ್ಲಿ ಬಾಲಿವುಡ್ನ ಜನಪ್ರಿಯ ನಟ ರಣಬೀರ್ ಕಪೂರ್ ಶ್ರೀರಾಮನಾಗಿ ನಟಿಸಿದ್ದು, ಇನ್ನು ನಟಿ ಸಾಯಿ ಪಲ್ಲವಿ ಅವರು ಸೀತಾಮಾತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೆಯೇ ರಾವಣನ ಪಾತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸುತ್ತಿದ್ದು, ಸನ್ನಿ ಡಿಯೋಲ್ ಹನುಮಂತನಾಗಿ ಹಾಗೂ ರವಿ ದುಬೆ ಲಕ್ಷ್ಮಣನ ಪಾತ್ರಕ್ಕೆ ಜೀವವನ್ನ ತುಂಬಿದ್ದಾರೆ. ಇನ್ನು ಖ್ಯಾತ ನಿರ್ದೇಶಕ ನಿತೇಶ್ ತಿವಾರಿ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವಂತಹ ಈ ರಾಮಾಯಣ ಸಿನಿಮಾವು ಪ್ರೇಮ್ ಫೋಕಸ್ ಸ್ಟುಡಿಯೋಸ್ನ ನಮಿತ್ ಮಲ್ಹೋತ್ರಾ ಹಾಗೂ 8 ಬಾರಿ ಆಸ್ಕರ್ ಪ್ರಶಸ್ತಿ ವಿಜೇತರಾದಂತಹ DNEG ಮತ್ತು ಯಶ್ ಅವರ ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಸಹಯೋಗದಲ್ಲಿ ನಿರ್ಮಿಸ್ತಾ ಇದ್ದಾರೆ. ಇನ್ನು ಕಟ್ಟಿಂಗ್ ಎಡ್ಜ್ ವಿಜುಯಲ್ಸ್ ಮತ್ತು ವಿಶ್ವದರ್ಜೆಯ ಕಥೆಗಾರಿಕೆಯೊಂದಿಗೆ ಈ ಸಿನಿಮಾ ರೂಪುಗೊಳ್ಳುತ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಈ 2 ಭಾಗಗಳ ಬ್ರಹ್ಮಾಂಡ ಮಹಾಕಾವ್ಯವು ಐಮ್ಯಾಕ್ಸ್ ತಂತ್ರಜ್ಞಾನದೊಂದಿಗೆ ಜಾಗತಿಕವಾಗಿ ಬಿಡುಗಡೆ ಆಗಲಿದೆ. ಇನ್ನು ಇದರ ಮೊದಲ ಭಾಗವು 2026ರ ದೀಪಾವಳಿಗೆ ಮತ್ತು ಎರಡನೇ ಭಾಗವು 2027ರ ದೀಪಾವಳಿಗೆ ಅದ್ಧೂರಿಯಾಗಿ ತೆರೆ ಕಾಣಲಿದೆ ಅಂತ ಹೇಳ್ತಾ ಇದೆ ಚಿತ್ರತಂಡ. ಇನ್ನು ಕೇವಲ ಭಾರತೀಯರಷ್ಟೇ ಅಲ್ಲದೆ ಇಡೀ ವಿಶ್ವದ ಜನಪ್ರಿಯರು ತುದಿಗಾಲಿನಲ್ಲಿ ಕಾಯ್ತಿರುವಂತಹ ಈ ರಾಮಾಯಣ ಚಿತ್ರವು ಅಂತಾರಾಷ್ಟ್ರೀಯ ಚಿತ್ರರಂಗದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿಸುವುದು ಖಚಿತ ಅಂತಲೇ ಹೇಳ್ಬೋದು. ಇನ್ನು ಬಹು ನಿರೀಕ್ಷಿತ ಈ ಬಿಗ್ ಬಜೆಟ್ ಸಿನಿಮಾ ರಾಮಾಯಣ ಟ್ರೇಲರ್ ಬಿಡುಗಡೆ ಆದಂತಹ ಬೆನ್ನಲ್ಲೇ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಚರ್ಚೆಗಳು ಜೋರಾಗಿ ನಡೀತಾ ಇದೆ. ರಾಮಾಯಣ ಚಿತ್ರದಲ್ಲಿ ಅದೆಷ್ಟೋ ನಟ ನಟಿಯರು ತಮ್ಮ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ದಾರೆ. ಆ ಪಾತ್ರಗಳಿಗೆ ಕೆಲವೊಂದಿಷ್ಟು ನಾಯಕ ನಟಿಯರು ಸೂಕ್ತವಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ಕೂಡ ಈ ವಿಚಾರಕ್ಕೆ ಜೋರಾಗಿವೆ ಅಂತಾನೆ ಹೇಳ್ಬೋದು. ಚಿತ್ರದ ದೃಶ್ಯ ವೈಭವ ಹಾಗೂ VFX ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಿರುವುದರ ನಡುವೆ ಇದೀಗ ನಟಿ ಸಾಯಿ ಪಲ್ಲವಿ ಅವರ ಬಗ್ಗೆಯೂ ಕೂಡ ಅನಗತ್ಯ ವಿವಾದ ಮತ್ತು ಟ್ರೋಲ್ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಸೀತೆಯ ಪಾತ್ರಕ್ಕೆ ಸಾಯಿ ಪಲ್ಲವಿ ಸೂಕ್ತ ಆಯ್ಕೆ ಅಲ್ಲ ಎಂಬಂತಹ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಈ ರೀತಿಯ ಟೀಕೆ ಕೇವಲ ಬಾಲಿವುಡ್ ವಲಯದಿಂದ ಮಾತ್ರವಲ್ಲದೆ ದಕ್ಷಿಣ ಭಾರತದ ಕೆಲವು ಸಿನಿ ರಸಿಕರಿಂದಲೂ ಕೂಡ ಈ ಒಂದು ಭಿನ್ನ ಮಿಶ್ರ ಪ್ರತಿಕ್ರಿಯೆ ವಿಭಿನ್ನವಾದಂತಹ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಳಿ ಕೂಡ ಬರ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿನಿಮಾ ಬಿಡುಗಡೆಯಾಗಿ ಅವರ ಪೂರ್ಣ ನಟನೆಯನ್ನು ವೀಕ್ಷಿಸುವ ಮೊದಲೇ ಸಾಯಿ ಪಲ್ಲವಿ ಅವರು ಸೀತೆಯ ಪಾತ್ರಕ್ಕೆ ಸೂಕ್ತವಲ್ಲ ಎಂದು ತೀರ್ಪು ನೀಡಲು ಇದೀಗ ಹಲವರು ಮುಂದಾಗಿದ್ದಾರೆ. ಇದರಿಂದ ಸಾಯಿ ಪಲ್ಲವಿ ಅವರ ಅಪ್ಪಟ ಅಭಿಮಾನಿಗಳಿಗೂ ಕೂಡ ಬೇಸರ ಆಗಿದೆ. ಇನ್ನು ಸಾಯಿ ಪಲ್ಲವಿ ಎಂದಿಗೂ ಗ್ಲಾಮರ್ ಅಥವಾ ಕೇವಲ ಅಂದ ಚಂದದ ಪ್ರದರ್ಶನದಿಂದ ಹೆಸರು ಮಾಡಿದವರು ಅಲ್ವೇ ಅಲ್ಲ. ತಮ್ಮ ಸಹಜವಾದ ಅಭಿನಯ, ಪಾತ್ರದ ಭಾವನಾತ್ಮಕ ಆಳವನ್ನ ಪರದೆಯ ಮೇಲೆ ತರುವಂತಹ ಅದ್ಭುತ ಕೌಶಲ್ಯದಿಂದಲೇ ಸಾಯಿ ಪಲ್ಲವಿ ಅವರು ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸೀತೆಯಂತಹ ಪವಿತ್ರ ಹಾಗೂ ಭಾವನಾತ್ಮಕ ಪಾತ್ರಕ್ಕೆ ಸಾಯಿ ಪಲ್ಲವಿ ಅವರಂತಹ ನಟಿಯನ್ನು ಆಯ್ಕೆ ಮಾಡಿರುವುದು ಚಿತ್ರತಂಡದ ಸೃಜನಶೀಲ ನಿರ್ಧಾರ ಅಂತಲೇ ಹೇಳ್ಬೋದು. ಇನ್ನು ಟ್ರೈಲರ್ನಲ್ಲಿ ಕಾಣಿಸುವಂತಹ ಕೆಲವೇ ಸೆಕೆಂಡ್ಗಳ ದೃಶ್ಯವನ್ನ ನೋಡಿ ಒಬ್ಬ ನಟಿಯ ಪ್ರತಿಭೆಯನ್ನು ನಿರ್ಧರಿಸುವುದು ಅಷ್ಟರ ಮಟ್ಟಿಗೆ ಅದು ಸರಿಯಲ್ಲ ಎನ್ನುತ್ತಿದ್ದಾರೆ ಅಭಿಮಾನಿಗಳು. ಇನ್ನು ಪೌರಾಣಿಕ ಪಾತ್ರಗಳು ಎಂದಿಗೂ ನೆನಪಿನಲ್ಲಿ ಉಳಿಯುವುದು ನಟ ನಟಿಯರು ಬೆಳ್ಳಿಯ ಪರದೆಯ ಮೇಲೆ ನೀಡುವ ಒಂದು ಜೀವಂತ ಅಭಿನಯದಿಂದಲೇ ಹೊರತು ಫಸ್ಟ್ ಲುಕ್ ಪೋಸ್ಟರ್ಗಳು ಅಥವಾ ಟ್ರೇಲರ್ನ ಕೆಲ ದೃಶ್ಯಗಳಿಂದ ಅಲ್ಲ ಅಂತಲೇ ಹೇಳ್ಬೋದು. ಇನ್ನು ನಟಿ ಸಾಯಿ ಪಲ್ಲವಿ ಅವರ ಬಗ್ಗೆ ಸೀತೆಯ ಪಾತ್ರಕ್ಕೆ ಇವರು ಸೂಕ್ತ ಅಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಆದರೆ ಚಿತ್ರತಂಡ ಯಾವ ರೀತಿಯಾಗಿ ನಿರ್ಧಾರ ಮಾಡಿರುತ್ತೆ, ಅವರ ಕಾಲ್ಪನಿಕ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಟಿ ಬೇಕು, ಯಾವ ಈ ಒಂದು ಸೀತೆಯ ಪಾತ್ರಕ್ಕೆ ಯಾವ ನಟಿ ಸೂಕ್ತ ಅನ್ನೋದು ಕೂಡ
ಚಿತ್ರತಂಡಕ್ಕೆ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಚಾರ ವಾದ ವಿವಾದಗಳೇ ಮಾತಾಡೋದಾದರೆ, ಈ ಹಿಂದೆ ಕೂಡ ರಾಮನ ಪಾತ್ರದಲ್ಲಿ ಒಂದು ಹಿಂದಿ ಚಿತ್ರದಲ್ಲಿ ಸೀತೆ ದಾರ್ವದಲ್ಲಿ ಬರ್ತಕ್ಕಂತಹ ಒಬ್ಬ ನಟನಿಗೂ ಕೂಡ ಹೀಗೆ ಆಗಿತ್ತು. ಯಾವುದೋ ಒಂದು ಸೆಟ್ನಲ್ಲಿ ಈ ಚಿತ್ರೀಕರಣ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲೋ ಆ ಒಂದು ರಾಮನ ಕಾಸ್ಟ್ಯೂಮಲ್ಲಿಯೇ ಆಚೆ ಹೋಗಿ ಸ್ಮೋಕಿಂಗ್ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಯಾರೋ ಒಂದಿಷ್ಟು ಜನ ನೋಡಿ ಆ ನಾಯಕನಿಗೆ ಬೈದಿದ್ರಂತೆ, ನಿನ್ನನ್ನು ದೇವ್ರಂತ ಹೇಳಿ ಪೂಜೆ ಮಾಡ್ತಿರ್ತೀವಿ, ನೀವು ಈ ಥರ ಸ್ಮೋಕಿಂಗ್ ಮಾಡಿದ್ರೆ ಹೇಗೆ ಅಂತೇಳಿ ಎರ್ರಾಬಿರಿ ಸಿಕ್ಕಾಪಟ್ಟೆ ಬೈತಾ ಇದ್ರಂತೆ. ಅವರು ಅಲ್ಲಿಂದ ನಿರ್ದೇಶಕರಿಗೆ ಬಂದು ಹೇಳಿದ ತಕ್ಷಣ ಅವ್ರು ಹೇಳಿದ್ರಂತೆ, ಇಲ್ಲ ರಾಮ ಅಂದ ತಕ್ಷಣ ಪೂಜೆ ಮಾಡೋಕ್ಕೆ ನಮ್ಮ ಹತ್ರ ರಾಮ ಅಂದರೆ ದೇವರು, ಅವ್ರನ್ನ ಆರಾಧನೆ ಮಾಡ್ತಾ ಇರ್ತಾರೆ, ಅಂತಹ ಒಂದು ಪಾತ್ರದಲ್ಲಿ ನೀವು ನಟಿಸ್ತಾ ಇದ್ದೀರಾ, ನಿಮ್ಮನ್ನು ನೋಡಿದ ತಕ್ಷಣ ಆ ರೀತಿ ಬೈತಾ ಇದ್ದಾರೆ ಅಂತ ಅಂದ ತಕ್ಷಣ ಆ ನಟ ಕೂಡ ಇನ್ನೂವರೆಗೂ ಸ್ಮೋಕ್ ಮಾಡ್ತಾ ಇಲ್ವಂತೆ. ಇನ್ನು ಇನ್ನೊಂದಿಷ್ಟು ನಾಯಕರ ಬಗ್ಗೆ ಹೇಳೋದಾದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ರಾಘವೇಂದ್ರ ರಾಯ್ ಬಗ್ಗೆ ಒಂದು ಸಿನಿಮಾವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವ್ರ ಕಾಲುಗಳಲ್ಲಿ ಚಪ್ಪಲ್ಗಳನ್ನೇ ಹಾಕ್ತಾ ಇರ್ಲಿಲ್ವಂತೆ. ಇನ್ನು ಈಗ ನಟಿ ಸಾಯಿ ಪಲ್ಲವಿ ಅವರು ಈಗ ಈ ಒಂದು ವಿವಾದದಲ್ಲಿ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ನಟಿ ಸಾಯಿ ಪಲ್ಲವಿ ಅವರು ರಾಮಾಯಣ ಪಾತ್ರದಲ್ಲಿ ಸೀತೆಯ ಪಾತ್ರಕ್ಕೆ ಒಪ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ಜನ ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ನಟಿಯರು ತಮ್ಮ ರಿಯಲ್ ಆಗಿ ಒಂದು ವೈಯಕ್ತಿಕ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕ್ತಾ ಇರ್ತಾರೆ, ಇನ್ನು ಸಿನಿಮಾ ರಂಗದಲ್ಲಿ ಯಾವ ರೀತಿಯಾಗಿ ನಟನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಆ ವಿಚಾರವು ಇಲ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಟಿ ಸಾಯಿ ಪಲ್ಲವಿ ಆಚೆ ಒಂದು ನ್ಯಾಚುರಲ್ ಬ್ಯೂಟಿ ಅಂತಲೇ ಹೆಸರಿಗೆ ಪ್ರಸಿದ್ಧಿ ಪಡೆದಿದ್ದಾರೆ. ಇಂತಹ ನಟಿಗೆ ಈಗ ವಿವಾದ ಕೇಳಿ ಬರ್ತಾ ಇರೋದು ಅವರ ಅಭಿಮಾನಿಗಳಿಗೆ ಬೇಸರ ತಂದಿದೆ ಅಂತಲೇ ಹೇಳ್ಬೋದು. ಇನ್ನು ನಟಿ ಸಾಯಿ ಪಲ್ಲವಿ ಬಗ್ಗೆ ಹೇಳೋದಾದರೆ, ನಟಿ ಸಾಯಿ ಪಲ್ಲವಿ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಅಷ್ಟೇ ಒಂದು ಸರಳವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಚೆ ಅವರ ಕಾಸ್ಟ್ಯೂಮ್ ಬಗ್ಗೆ ಕೂಡ ಹೇಳೋದಾದರೂ, ಒಂದು ಸಾರಿಯ ಮೇಲೆ ಡ್ರೆಸ್ಗಳ ಮೇಲೆ ಕೂಡ ಅವರು ಯಾವುದೇ ಒಂದು ರಿಯಾಲಿಟಿ ಶೋಗಳಿಗೆ ಹೋದರೂ ಕೂಡ ಒಂದು ಸಾರಿ ವೇರ್ ಮಾಡಿಕೊಂಡೇ ಹೋಗ್ತಾರೆ. ಅವರ ವೈಯಕ್ತಿಕ ಜೀವನದಲ್ಲೂ ಅದೇ ರೀತಿಯಾಗಿದ್ದಾರೆ, ಇನ್ನು ಸಿನಿಮಾ ರಂಗದಲ್ಲೂ ಕೂಡ ಅದೇ ರೀತಿಯಾಗಿದ್ದಾರೆ. ಈ ಒಂದು ಕಾರಣಕ್ಕೆ ನಟಿ ಸಾಯಿ ಪಲ್ಲವಿಯವರು ಈ ಸೀತೆಯ ಪಾತ್ರಕ್ಕೆ ಸೂಕ್ತ ಅನ್ನೋದು ಕೂಡ ಚಿತ್ರತಂಡಕ್ಕೆ ತಿಳಿದಿರಬಹುದು ಅಂತಲೇ ಹೇಳ್ಬೋದು. ಇನ್ನು ನಟಿ ಸಾಯಿ ಪಲ್ಲವಿ ಅವರ ನಡವಳಿಕೆ, ಹಾವಭಾವ, ಅವರ ಮಾತುಗಳು ಕೂಡ ಕೋಟ್ಯಾಂತರ ಅಭಿಮಾನಿಗಳಿಗೆ ಇಷ್ಟವಾಗಿದೆ ಅಂತಲೇ ಹೇಳ್ಬೋದು. ಇದೀಗ ರಾಮಾಯಣ ಪಾತ್ರದಲ್ಲೂ ಕೂಡ ಸೀತೆಯ ಪಾತ್ರಕ್ಕೆ ಅವರೇ ಸೂಕ್ತ ಅಂತೇಳಿ ಕೆಲವೊಂದಿಷ್ಟು ಜನ ತಿಳಿದವರು ಹೇಳ್ತಾ ಇದ್ದಾರೆ. ಎಸ್, ಇದಾಗಿತ್ತು ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.